Mm, lightning problem. What just happened? Okay. Relax. Three, two, one. ನಮಸ್ಕಾರ ಎಲ್ರಿಗೂ. ಹಾಯ್, ಐ ಆಮ್ ಯಶೋಧ. ನನಗೆ ತುಂಬ ಅಂದರೆ ತುಂಬ ದಿನದಿಂದ ಇತ್ತು, ಮೇ ಬಿ ವರ್ಷದಿಂದನೇ ಇತ್ತು. ದಟ್ ನನಗೆ ಯಾಕಂದರೆ ಟ್ರಾವೆಲಿಂಗ್ ಆ್ಯಂಡ್ ಕುಕಿಂಗ್, ಮೈಂಡ್ಫುಲ್ನೆಸ್, ಸ್ಪಿರಿಚುಯಾಲಿಟಿ, ಆಲ್ ದೀಸ್ ಥಿಂಗ್ಸ್ ನಂಗೆ ತುಂಬ ಇಷ್ಟ. ಸೊ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಇತ್ತು. ಬಟ್ ಮೇ ಬಿ ದ ಟೈಮ್ ವಾಸ್ ನಾಟ್ ರೈಟ್, ಆರ್ ಮೇ ಬಿ ಐ ವಾಸ್ ನಾಟ್ ರೆಡಿ. Mentally maybe I was a bit ready. So here I am today, learning to edit or maybe record in proper angle and all that. But yeah, excited for this journey. Maybe we'll talk more going forward. I think as on today's date, what day is today? It is 23rd June 2026. So I think I have around 30 followers. um, 30 followers on Instagram, and on YouTube I have around 14 followers. So thank you, friends and family and everyone, and whomever I don't know as well, so for supporting me. So let's take it forward. So let's start. ಇವತ್ತು ನಾನು ಮಾತಾಡಕ್ಕೆ ಹೋಗ್ತಾ ಇರೋ ಟಾಪಿಕ್ ಏನಂದರೆ, ಹೌ ಐ ಹ್ಯಾಂಡಲ್ ಮೈ ಕೆರಿಯರ್ ಎಂಗ್ಸೈಟಿ. ಸೊ ನನ್ನ ಕೆರಿಯರ್ ಎಂಗ್ಸೈಟಿನ ಯಾವ ಥರ ಹ್ಯಾಂಡಲ್ ಮಾಡ್ತೀನಿ ಅಂತ. ಸಾರಿ ಅಬೌಟ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ಬಿಕಾಸ್ ನಾನು ಡೋರ್ ಓಪನ್ ಇಡಬೇಕಾಯ್ತು. ಈ ರೂಮು, ಈ ಮನೇಲಿ ತುಂಬ ಬೆಳಕು ಬರೋ ರೂಮು. ಓಕೆ, ದಟ್ ಈಸ್ ವೈ ಹ್ಯಾವ್ ಚೂಸನ್ ದಿಸ್. ಬಟ್ ಇವತ್ತು ಇಟ್ಸ್ ಗ್ಲೂಮಿ ಔಟ್ಸೈಡ್, ಸೊ ನನಗೆ ಅಷ್ಟೊಂದು ಬೆಳಕು ಬರ್ತಾ ಇಲ್ಲ. ಸೊ ಐ ಹ್ಯಾಡ್ ಟು ಕೀಪ್ ವಿಂಡೋ ಆಸ್ ವೆಲ್ ಓಪನ್, ಇವನ್ ದ ಡೋರ್. ಬಟ್ ಎಸ್, ಕಮಿಂಗ್ ಟು ಟುಡೇಸ್ ಟಾಪಿಕ್, ಹೌ ಐ ಹ್ಯಾಂಡಲ್ ಮೈ ಕೆರಿಯರ್ ಎಂಗ್ಸೈಟಿ. ಸೊ ಐ ಥಿಂಕ್ ವಿ ಆಲ್ ಗೋ ಥ್ರೂ ದಿಸ್, ರೈಟ್? ಫಾರ್ ಎಕ್ಸಾಂಪಲ್, ನಿಮಗೆ ಜಾಬ್ ಇಲ್ಲದೆ ಇರ್ಬೋದು. ಓಕೆ, ಸೊ ದೇರ್ ಇಸ್ ಎಂಗ್ಸೈಟಿ, ಜಾಬ್ ಇಲ್ಲ ಅಂತ. ಯಾವಾಗ ಜಾಬ್ ಸಿಗುತ್ತೋ ಅಂತ ಯು ಕೀಪ್ ಅಪ್ಲೈಯಿಂಗ್, ರೆಸ್ಪಾನ್ಸಸ್ ಬರಲ್ಲ. ವಾರಿಂದನೋ ಅಥವಾ ಇನ್ನೊಂದೇನೋ ವಿಷಯದಿಂದನೋ ರೆಸ್ಪಾನ್ಸಸ್ ಬರ್ತಿಲ್ಲ, ಹಂಗಿದೆ ಹಿಂಗಿದೆ ಅಂದ್ಕೊಂಡು. ಇಫ್ ವಿ ಆರ್ ಗೌರ್ಮೆಂಟ್ ಎಕ್ಸಾಮ್ ಬರೆದಿದ್ದೀವಿ ಅಂದರೆ ರಿಸಲ್ಟ್ ಬಿಡ್ತಾ ಇಲ್ಲ, ಅಥವಾ ನೋಟಿಫಿಕೇಶನ್ ಬಿಡ್ತಾ ಇಲ್ಲ. ಸೊ ವಿ ಆಲ್ ಗೋ ಥ್ರೂ ದಿಸ್. ಈವನ್ ಆಫ್ಟರ್ ದೆನ್ ನೀವು ಇಂಟರ್ವ್ಯೂ ಕೊಟ್ರಿ ಅಂದ್ಕೊಳ್ಳಿ, ರಿಸಲ್ಟ್ ಅನೌನ್ಸ್ ಆಗಿರಲ್ಲ, ಅಥವಾ ಸೆಲೆಕ್ಷನ್ ಆಗುತ್ತೋ ಇಲ್ವೋ ಅಂತ, ರಿಸಲ್ಟ್ಸ್ ಬರುತ್ತೋ ಇಲ್ವೋ ಅಂತ. ಬಂದ ಮೇಲೆ, ಸೆಲೆಕ್ಟ್ ಆದಮೇಲೆ ಆಫರ್ ಲೆಟ್ರ್ ಯಾವಾಗ ಬರುತ್ತೋ ಅಂತ. ಆಫರ್ ಲೆಟ್ರ್ ಬಂದಮೇಲೆ, ಆಫರ್ ಲೆಟ್ರಲ್ಲಿ ಇನ್ನೊಂದೇನೋ ಮಿಸ್ಟೇಕ್ ಮಾಡಿದ್ರಿ ವೈಲ್ ಸೈನಿಂಗ್, ಅದ್ರ ಬಗ್ಗೆ ಎಂಗ್ಸೈಟಿ. ಅಥವಾ ಸೈನ್ ಮಾಡಿದ್ರಿ, ಆಫರ್ ಸಿಕ್ತು ಸೈನ್ ಮಾಡಿದ್ರಿ, ದೆನ್ ಯು ಜಾಯಿನ್ ದ ಜಾಬ್. ಆವಾಗ am I fit for this role? ಅದು ಒಂದಿರುತ್ತೆ, ಅದೊಂಥರ ಎಂಗ್ಸೈಟಿ. ಅದಾದ್ಮೇಲೆ ಮಾಡ್ತಾ ಮಾಡ್ತಾ ಒಂದೇನೋ ಸಣ್ಣ ಚಾಲೆಂಜ್ ಬಂತು, ಅವಾಗ ಓ ಮತ್ತೆ ಇನ್ನೊಂದು ಎಂಗ್ಸೈಟಿ, ಓ ನಂಗೆ ಮಾಡೋಕ್ಕಾಗುತ್ತಾ ಇಲ್ವ ಅಂತ. ಅಥವಾ ನಾನು ಸಡನ್ ಆಗಿನೋ ಲೇ ಆಫ್ ಆಗ್ತಾ ಇದೆ, ಓ ಆಮ್ ಐ ದ ನೆಕ್ಸ್ಟ್ ಒನ್ ಅಂತ. ಸೊ ಟ್ರಸ್ಟ್ ಮೀ ಗೈಸ್, ಈವನ್ ಐ ಗೋ ಥ್ರೂ ದಿಸ್. even trust me, this is 23rd June, right? Even till yesterday I went through one of the situations. So firstly, you need to accept that uncertainty is part of growth. It's not the part of some problem or the failure. When you get the uncertainty, when you don't know what is going to happen, right? ಯಾವಾಗ ನಿಮಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಮೇ ಬಿ ನೀವೊಂದು ಇಂಟರ್ವ್ಯೂ ಕೊಟ್ರಿ, ಬಟ್ ನಿಮ್ಗೆ ಗೊತ್ತಿದೆಯಾ ನೀವು ಕ್ಲಿಯರ್ ಮಾಡ್ತಿರೋ ಇಲ್ವೋ, ರಿಸಲ್ಟ್ಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಥವಾ ಮೇ ಬಿ ನಿಮ್ಗೆ ಸೈನ್ಸ್ ಇರ್ಬೋದು, ಬಟ್ ನೀವು ವರಿ ಮಾಡ್ತಾ ಇದ್ರೆ ನಿಮ್ಗೊಂದು ಆಫರ್ ಬರ್ತಾ ಇರುತ್ತೆ. ಸೊ ಬಟ್ ಯು ಥಿಂಕ್ ಲೈಕ್, ಓ ವಾಟ್ ಇಫ್ ಐ ಡೋಂಟ್ ಎಂಡ್ ಅಪ್ ವಿತ್ ದಿಸ್ ಆಫರ್ ಆರ್ ಸಮಥಿಂಗ್ ಲೈಕ್ ದಟ್. ಬಟ್ ನೋ, ಯು ವಿಲ್ ಹ್ಯಾವ್ ದಟ್ ಆಫರ್. ಸೊ ಯಾವಾಗ ಅನ್ಸರ್ಟನಿಟಿ ಕ್ರಿಯೇಟ್ ಆಗುತ್ತೆ, ಯು ಶುಡ್ ನೋ ದಟ್ ಇಟ್ ಈಸ್ ದ ಪಾರ್ಟ್ ಆಫ್ ಗ್ರೋತ್, ಇಟ್ ಈಸ್ ನಾಟ್ ದ ಪ್ರಾಬ್ಲಮ್ ಇಟ್ಸ್. ವಾಟ್ ಯು ಶುಡ್ ಫೋಕಸ್ ಆನ್ ಇಸ್, ಫೋಕಸ್ ಆನ್ ವಾಟ್ ಐ ಕ್ಯಾನ್ ಕಂಟ್ರೋಲ್ ಟುಡೇ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಓ ಏನಾಗುತ್ತೋ, ನನ್ನ ರಿಸಲ್ಟ್ ಏನಾಗುತ್ತೋ, ಹಾಗಾದರೆ ಹಿಂಗಾದರೆ ಅಂತ ಯೋಚನೆ ಮಾಡೋ ಬದಲು ಹೋಗ್ಬಿಟ್ಟು ಜಾಬ್ಸ್ ಅಪ್ಲೈ ಮಾಡಿದೆ. ಲಿಂಕ್ಡ್ಇನ್, ನೌಕರಿ ಆರ್ ವಾಟ್ ಎವರ್, ಎಲ್ಲಾದರೂ ನನಗೆ ವಾಟ್ ಎವರ್, ಇಫ್ ಐ ಆಮ್ ಅ ಗೌರ್ಮೆಂಟ್ ಜಾಬ್ ಆಸ್ಪಿರೆಂಟ್ ಅಂತ ಅಂದ್ಕೊಳ್ಳಿ. ಸೊ ಅದನ್ನ ಅಪ್ಲೈ ಮಾಡಿದೆ. ನಾನು ಅಟ್ಲೀಸ್ಟ್ ಇಂಟರ್ವ್ಯೂವರ್ ಅಥವಾ HR ಅವ್ರು ಹೂಎವರ್ ಇಟ್ ಇಸ್ ಚೆಕ್ ಮಾಡ್ತಾರೆ ನಂದು ಇದನ್ನ ಅಪ್ಲಿಕೇಶನನ್ನು. ಅದನ್ನು ಬಿಟ್ಬಿಟ್ಟು ಕೂತ್ಬಿಟ್ಟು ಓ ನಂಗೆ ಜಾಬ್ ಇಲ್ಲ, ಓ ಹಾಗೆ ಹಿಂಗೆ, ನೋ, ಶುಡ್ ನಾಟ್ ಡೂ ದ್ಯಾಟ್. ಸೊ ಅದನ್ನು ಮಾಡೋಕ್ಕಾಗಲಿಲ್ಲ. ಫೋಕಸ್ ಆನ್ ವಾಟ್ ಯು ಕ್ಯಾನ್ ಕಂಟ್ರೋಲ್ ಟುಡೇ. ಮೇ ಬಿ ಯು ರೀಚ್ ಔಟ್ ಟು ಯುವರ್ ನೆಟ್ವರ್ಕ್. ಮೇ ಬಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಬೇರೆ ಕಂಪನೀಸಲ್ಲಿ, ಅವರಿಗೆ ಜಾಬ್ ಐ ಡಿ ಕೊಡಿ, ಈ ಥರ ಅಪ್ಲೈ ಬಿಟ್ಟಿದ್ದಾರೆ ಕಂಪನೀಲಿ, ಸೊ ಪ್ಲೀಸ್ ರೆಫರ್ ಮಿ ಟು ದಿಸ್ ಅಂತ. ನಿಮ್ಮ ನೆಟ್ವರ್ಕಿಗೆ ಕಾಂಟ್ಯಾಕ್ಟ್ ಮಾಡಿ.
ಆರ್ ಗೋ ಪ್ರಿಪೇರ್ ಫಾರ್ ಆನ್ ಇಂಟರ್ವ್ಯೂ ಆರ್ ಗೋ ಎನ್ಹಾನ್ಸ್ ಯುವರ್ ಸ್ಕಿಲ್ಸ್. ಸೊ ನೀವು ಏನು ಮಾಡ್ಬೋದು ನೋಡಿ, ಅಥವಾ ಸರ್ಟಿಫಿಕೇಷನ್ ಮಾಡ್ಕೊಳ್ಳಿ. ಸೊ ಆ ಥರ ಯು ಶುಡ್ ಕಾನ್ಸಂಟ್ರೇಟ್. ಅದನ್ನು ಬಿಟ್ಬಿಟ್ಟು ವರಿ ಮಾಡ್ತಾ ಕೂತ್ರೆ ನಥಿಂಗ್ ಗೋಯಿಂಗ್ ಟು ವರ್ಕ್ಔಟ್. ಸೊ ಯಾವ ಥರ ರೆಫರಲ್ ಎಲ್ಲ ನೀವು ಕೇಳ್ಬೋದು, ನಿಮ್ಗೆ ಗೊತ್ತಿರೋದೆ. ಇವಾಗ ಎಕ್ಸಾಂಪಲ್ ಸೇ ಇನ್ಫೋಸಿಸ್ ಅವರು ಅಥವಾ ವಿಪ್ರೋದವರು ಏನೋ ಒಂದು ಜಾಬ್ ಓಪನಿಂಗ್ ಇದೆ ಅಂದ್ಕೊಳ್ಳಿ, ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾರು ಗೊತ್ತಿಲ್ವಾ ಲಿಂಕ್ಡ್ಇನ್ನಲ್ಲಿ, ಅಲ್ಲಿ ಹೋಗ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ದೆನ್ ಯು ವಿಲ್ ಹ್ಯಾವ್ ಪೀಪಲ್ ಟ್ಯಾಬ್ ಅಲ್ವಾ, ಅದ್ರ ಅಂಡರ್ ಯು ವಿಲ್ ಹ್ಯಾವ್ ಲಿಸ್ಟ್ ಆಫ್ ಪೀಪಲ್ ವರ್ಕಿಂಗ್ ದೇರ್. ರೀಚ್ ಔಟ್ ಟು ಸಮ್ ಒನ್, ಗಿವ್ ದ ಜಾಬ್ ಐ ಡಿ, ಆಸ್ಕ್ ದೆಮ್ ಟು ರೆಫರ್. ಸೊ ಆ ಥರ ಮಾಡಿ. So always you should focus on what you can control than worrying about, oh, what's going to happen, what if that happen, what if this happen. And trust me, 99% of the times ನನಗಿದು ಎಕ್ಸ್ಪೀರಿಯನ್ಸ್ ಆಗಿರೋದು, ನಮ್ಮ ಮೈಂಡ್ ಏನು ಹೇಳುತ್ತಲ್ವ, ಐ ಮೀನ್ ಅಬೌಟ್ ನೆಗೆಟಿವ್ಸ್ ಐಮ್ ಟೆಲಿಂಗ್, ನೆಗೆಟಿವೇ ಇರುತ್ತೆ. ಇಟ್ ಈಸ್ ನಾಟ್ ಟ್ರೂ. ಐ ಮೀನ್ ನಿಜ ಆಗಿರಲ್ಲ ಅದು, ಸುಮ್ಮನೆ ನೆಗೆಟಿವ್ ಸಿನಾರಿಯೋಸ್ ಕ್ರಿಯೇಟ್ ಮಾಡ್ತೀವಿ, ಹಂಗಾದರೆ ಹಿಂಗಾದರೆ. ಇಟ್ಸ್ ಓಕೆ, ಮೇ ಬಿ ಇಂಟ್ಯೂಷನ್ ಅದು ಇದು ಲಿಸನ್ ಮಾಡೋದು, ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಿಮ್ಮ ಮೈಂಡ್ ಏನು ಹೇಳುತ್ತೆ, ಯು ಟೆಲ್ ಹಿಮ್ ಆರ್ ಹರ್, ನೋಡಪ್ಪ ಇರು, ನಾನು ಮಾಡ್ತೀನಿ, ನಾನು ತೋರಿಸ್ತೀನಿ ನಿಮಗೆ, ಐ ವಿಲ್ ಅಚೀವ್ ದಿಸ್ ಆ್ಯಂಡ್ ಐ ಶೋ ಇಟ್ ಟು ಯು. ದಟ್ಸ್ ಹೌ ಯು ಶುಡ್ ಹ್ಯಾವ್ ದ ಆ್ಯಟಿಟ್ಯೂಡ್. ಅದನ್ನು ಬಿಟ್ಬಿಟ್ಟು ನಂಗೆ ಆಗಲಿಲ್ಲ, ಅದಾದರೆ ಇದಾದರೆ, ಡೋಂಟ್ ಬಿ ದ್ಯಾಟ್ ಪರ್ಸನ್. ಓಕೆ, ಓನ್ಲಿ ಫೋಕಸ್ ಆನ್ ವಾಟ್ ಯು ಕ್ಯಾನ್ ಕಂಟ್ರೋಲ್ ಟುಡೇ ದ್ಯಾನ್ ವರಿಂಗ್ ಅಬೌಟ್ ದ ಫ್ಯೂಚರ್. ದೆನ್ ಐ ಟ್ರೈ ಅವಾಯ್ಡ್ ಕಂಪೇರಿಂಗ್ ಮೈ ಜರ್ನಿ ಟು ಅದರ್ಸ್. ಬೇರೆಯವ್ರಿಗೆ ತುಂಬ ಕಂಪೇರ್ ಮಾಡ್ಕೋಬಾರ್ದು. ಇವಾಗ ಎಕ್ಸಾಂಪಲ್ ನಿಮ್ಗೆ ಹೆಂಗಂದರೆ, ಓ ನನ್ನ ಫ್ರೆಂಡಿಗೆ ಹೈಕ್ ಸಿಕ್ತು, ಓ ನನ್ನ ಫ್ರೆಂಡ್ಗೆ ಪ್ರಮೋಷನ್ ಸಿಕ್ತು, ಓ ಅಥವಾ ನನ್ನ ಕೊಲೀಗಿಗೆ 2 ಡಿಜಿಟ್ಸ್ ಹೈಕ್ ಕೊಟ್ಟರು, ನಂಗೆ ಸಿಂಗಲ್ ಡಿಜಿಟ್ ಹೈಕ್ ಕೊಟ್ಟರು, ಅಥವಾ ಓ ಅವನಿಗೆ ಬೋನಸ್ ಜಾಸ್ತಿ ಸಿಕ್ತು, ಓ ಇವಳಿಗೆ ಇದು ಸಿಕ್ತು, ಅದು ಸಿಕ್ತು. ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಎಂಗ್ಸೈಟಿ ಆಗೋದಿದೆ ಇದೇ ವಿಷಯದಿಂದ ಕೂಡ. ಅದು ನಿಮ್ಗೆ ಗೊತ್ತಾ, ನಮ್ಗೆ ಹೆಂಗಾಗ್ಬಿಡುತ್ತೆ, ಇವಾಗ ಅಪ್ರೈಸಲ್ ಆಗಿರುತ್ತೆ ಇಯರ್ ಎಂಡ್ಗೆ, ದೆನ್ ವಿಲ್ ಬಿ ಲೈಕ್, ಓ ಅವಳಿಗೆ 2 ಡಿಜಿಟ್ ಕೊಟ್ಟರು, ದೆನ್ ನಂಗೆ ಸಿಂಗಲ್ ಡಿಜಿಟ್ ಕೊಟ್ಟರು, ಸೊ ನಾನು ಮಾಡಿದ್ದೆ, ನಾನು ಅಷ್ಟು ಕೆಲಸ ಮಾಡಿದ್ದೆ, ನೈಟ್ ಮಾಡಿದ್ದೆ, ವೀಕೆಂಡ್ಸ್ ಕೂತು ವರ್ಕ್ ಮಾಡಿದ್ದೆ, ಬಟ್ ದಿಸ್ ಇಸ್ ಹೌ ದೇ ಟ್ರೀಟ್ ಮೀ, ಹಂಗೆ ಹಿಂಗೆ ಅಂತ ತುಂಬ ಮಾತಾಡ್ತೀವಿ. ಅದನ್ನು ಬಿಟ್ಬಿಟ್ಟು ಫೋಕಸ್ ಆನ್ ವಾಟ್ ಯು ಕ್ಯಾನ್ ಡೂ ಟು ಮೇಕ್ ಯೋರ್ ಸೆಲ್ಫ್ ಬೆಟರ್, ಟು ಗೆಟ್ ಯೋರ್ ಸೆಲ್ಫ್ ಬೆಟರ್ ಇನ್ ಟು ಗೋ ಇನ್ ಟು ಬೆಟರ್ ಪೊಸಿಷನ್. ಬೆಟರ್ ಪೊಸಿಷನ್ ಹೋಗೋದಕ್ಕೆ ಏನು ಮಾಡ್ಬೋದು, ವಾಟ್ ಯು ಕ್ಯಾನ್ ಡೂ. ಸೊ ಅದನ್ನು ಮಾಡಿ. ಅದನ್ನು ಬಿಟ್ಬಿಟ್ಟು ಸ್ಟಾಪ್ ಕಂಪೇರಿಂಗ್, ದಿಸ್ ವಿಲ್ ಟೇಕ್ ಯು ನೋ ವೇರ್. ಆ್ಯಂಡ್ ಟ್ರಸ್ಟ್ ಮೀ, ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಟೈಮ್. ಪ್ರತಿಯೊಬ್ಬರಿಗೂ ಕಾಲ ಕೂಡಿ ಒಂದೇ ಬರುತ್ತೆ. ಸ್ವಲ್ಪ ವರ್ಷದ ಹಿಂದೆ ಮೇ ಬಿ ನಾನು ಈ ಪೊಸಿಷನಲ್ಲಿ ಇರಲಿಲ್ಲ, ಬಟ್ ನಾವು ಐ ಆಮ್ ಇನ್ ದಿಸ್ ಪೊಸಿಷನ್, ಆರ್ ಐ ಮೈಟ್ ಬಿ ಇನ್ ಅ ಬೆಟರ್ ಪೊಸಿಷನ್ ಇನ್ ಟುಮಾರೋ, ರೈಟ್, ಟುಮಾರೋ. ಸೊ ಯು ಶುಡ್ ಆಲ್ವೇಸ್ ಕಾನ್ಸಂಟ್ರೇಟ್ ಇನ್ ದ್ಯಾಟ್ ವೇ. ಅದನ್ನು ಬಿಟ್ಬಿಟ್ಟು ಕಂಪೇರ್ ಮಾಡಿ, ಓ ಹಂಗೆ ಹಿಂಗೆ, ಮೇ ಬಿ ಬೆಟರ್ ಥಿಂಗ್ಸ್ ಆರ್ ವೇಟಿಂಗ್ ಫಾರ್ ಯು. ನಿಮ್ಗೆ ಗೊತ್ತಿಲ್ಲ. ಸಿ ಎಷ್ಟು ಪಾಸಿಟಿವ್ ಥಿಂಗ್ಸ್ ನೀವು ಮಾತಾಡೋದು, ಅಥವಾ ಪಾಸಿಟಿವ್ ಥಾಟ್ಸ್ ಇಟ್ಕೊಳ್ಳೋದು, ಪಾಸಿಟಿವ್ ಥಿಂಗ್ಸ್ ಹೇಳೋದು ಎಷ್ಟು ಅಫೆಕ್ಟ್ ಆಗುತ್ತೆ ಗೊತ್ತಾ ಲೈಫಲ್ಲಿ. ಥಿಂಕ್ ಪಾಸಿಟಿವ್ಲಿ, ಗಿವ್ ಯುವರ್ ಸೆಲ್ಫ್ ಟೈಮ್, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್. ದಟ್ಸ್ ಆಲ್. ಆ್ಯಂಡ್ ಒನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಓಕೆ, ಕೀಪ್ ಲೈಫ್ ಬಿಗರ್ ಆ್ಯಂಡ್ ವರ್ಕ್ ಆರ್ ಕೆರಿಯರ್. ಯಾವ ಥರ ನಾನು ಹೆಂಗೆ ಮಾಡ್ತೀನಿ ಅಂದರೆ, ನಾನು ಅಪ್ಪ ಅಮ್ಮಂಗೆ ಕಾಲ್ ಮಾಡೋದು, ಮಾತಾಡೋದು, ಅಥವಾ ಐ ಟೇಕ್ ಕೇರ್ ಆಫ್ ದೆಮ್, ಐ ಟೇಕ್ ಕೇರ್ ಆಫ್ ಮೈ ಇನ್ ಲಾಸ್. ಸೊ ಆ ಥರ ಐ ಗಿವ್ ಟೈಮ್ ಫಾರ್ ಮೈ ಫ್ಯಾಮಿಲಿ. ಆ್ಯಂಡ್ ನಿಮ್ಮ ಹಾಬೀಸಲ್ಲಿ ಎಂಗೇಜ್ ಆಗಿ, ನೀವು ಡ್ಯಾನ್ಸ್ ಮಾಡಬೇಕಾ, ಸಾಂಗ್ ಹೇಳಬೇಕಾ, ಅಥವಾ ಕುಕ್ಕಿಂಗ್ ಇಷ್ಟನಾ, ಥಿಂಗ್ ದಟ್ ಫೀಲ್ಸ್, ದಟ್ ಮೇಕ್ಸ್ ಯು ಫೀಲ್ ಲೈಕ್ ಓಕೆ, ದಿಸ್ ಹ್ಯಾಸ್ ಲೈಫ್. ಅಥವಾ ನಿಮ್ಮ ಫೋಟೋಗ್ರಫಿ ಇಷ್ಟನಾ, ಟ್ರಾವೆಲ್ ಮಾಡೋದು, ಹೈಕ್ ಮಾಡೋದು, ಟ್ರೆಕ್ಕಿಂಗ್ ಮಾಡೋದು, ಅಥವಾ ಪೇಂಟ್ ಮಾಡೋದು, ವಾಟ್ ಎವರ್ ಯು ಲೈಕ್, ಗೆಟ್ ಇನ್ ಟು ದ್ಯಾಟ್. ಜಿಮ್ ಹೋಗಿ ಎಕ್ಸಸೈಸ್ ಮಾಡಿ. ಸೊ ಆಲ್ ದಿಸ್ ಯು ನೀಡ್ ಟು ಡೂ. ಅದನ್ನು ಬಿಟ್ಬಿಟ್ಟು ವರ್ಕ್ ವರ್ಕ್ ವರ್ಕ್, ಎಷ್ಟು ಜನ ವರ್ಕ್ 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 ಅಂತ ಅಂದ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ನ ಕಳ್ಕೊಂಡವರಿದ್ದಾರೆ, ಅಥವಾ ಮಕ್ಕಳಿಗೆ ಲವ್ ಸಿಗದೆ ಇರೋದಿದೆ. ಯು ಕ್ಯಾನ್ ಗಿವ್ ಲವ್ ಫಾರ್ ಯುವರ್ ಫ್ಯಾಮಿಲಿ ವೆನ್ ಯು ಆರ್ ಸೋ ಮಚ್ ಇನ್ವಾಲ್ವ್ಡ್ ಇನ್ ವರ್ಕ್ ಆ್ಯಂಡ್ ಕೆರಿಯರ್. Give time for your family, give time for your hobbies, give time for your own interests. So what I do next is trusting my ability to figure things out. So ಯಾವ ಥರ, ಇವಾಗ ನಾನು ಐ ಹ್ಯಾವ್ ಹ್ಯಾಡ್ ಸಚ್ ಚಾಲೆಂಜಸ್ ಇನ್ ಮೈ ಲೈಫ್. ಅದು ಪ್ರತಿಯೊಂದು ನನಗೇನೋ ಕಲಿಸಿದೆ. ತುಂಬ ನಿಮಗೂ ಹಾಗೆ ಆಗುತ್ತೆ, ಏನೋ ಚಾಲೆಂಜಸ್ ಬರುತ್ತೆ, ಅಥವಾ ಯು ವಿಲ್ ಯಾವ ಥರ ಫೇಸ್ ಮಾಡಬೇಕಾಗಿ ಬರ್ಬೋದು ಅಂದರೆ ಯು ನೆವರ್ ನೋ. ಸೊ ಅದರಿಂದ, ಬಟ್ ಟ್ರಸ್ಟ್ ಮೀ, ಅಟ್ ದ ಎಂಡ್ ಇಟ್ ವಿಲ್ ಟೀಚ್ ಯು ಸಮಥಿಂಗ್. ನಿಮಗೆ ತಿರುಗಿ ನೋಡಿದಾಗ, ಓ ಇವಾಗ ಎಕ್ಸಾಂಪಲ್ ನನ್ನ ಫಸ್ಟ್ ಜಾಬಲ್ಲಿ ಐ ಹ್ಯಾಡ್ ಸಮ್ ಡಿಫಿಕಲ್ಟ್ ಸಿಚುವೇಶನ್. ಅದು ಇವಾಗ ನಾನು ನೆನೆಸ್ಕೊಂಡ್ರೆ, ಓ ಇಟ್ ಥಾಟ್ ಮೀ ಸಮಥಿಂಗ್. ದ್ಯಾಟ್ ಟೈಮ್ ಇಟ್ ಸ್ಟ್ರೆಸ್ಡ್ ಮೀ ಔಟ್ fully. I was like, I'm done. I mean, I had no interest to move forward, but it taught me something. So you should have that ability to, figure out things always, than
cribbing about things or crying or feeling bad or staying lazy or not being motivated. Yeah. So worrying only pulls you down. Put efforts that will show you the useful ways to move ahead in life. So that's how you should be. So trust me, guys. Whoever is having career anxiety in life today, you're not alone. We all are in this. Just 2 days back, I was going through one of such situations. So maybe I'll talk about it in one of my video going forward. But we all are in this. But ನಾನೇನು ಹೇಳ್ತೀನಿ ಅಂದರೆ, if you have any issues, if you talk to people, you have friends. So ಆ ಥರ ಮಾಡಿ, give yourself time. ನಿಮ್ಮ ಹಾಬೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಗಿವ್ ಟೈಮ್ ಫಾರ್ ಯುವರ್ ಫ್ಯಾಮಿಲಿ, ಅಪ್ಲೈ ಫಾರ್ ಜಾಬ್ಸ್, ಪ್ರಿಪೇರ್ ಫಾರ್ ಇಂಟರ್ವ್ಯೂ, enhance your skills, do certifications, work on yourself. There are so many things than having just this anxiety about career. Keep yourself very busy, I tell you, and be kind to yourself. That matters a lot, guys, I'm telling you. So ಅದನ್ನು ಬಿಟ್ಬಿಟ್ಟು ಹಂಗೆ ಹಿಂಗೆ ವರಿ ಮಾಡೋದು, I understand, but tell your mind that no, things will work out in my favor. That's how universe works. Talk positively, think positively, talk to others with positivity. Things going to fall into, and you should know one thing, that give permission for yourself to grow at your own pace. Don't rush, okay? Or don't be harsh to yourself. ಆರಾಮಾಗಿರಿ, ಟೈಮ್ ಕೊಡಿ, ಎಲ್ಲ ಆಗುತ್ತೆ. And as well, you're not alone in this. We all are here. ಮೇ ಬಿ ಇವತ್ತೆಲ್ಲ ಫಿಗರ್ ಔಟ್ ಆಗ್ತಿಲ್ಲ ಅನಿಸ್ತಿರ್ಬೋದು. ಯು ನೀಡ್ ಸಮ್ ಟೈಮ್ ಟು ಫಿಗರ್ ಔಟ್ ಥಿಂಗ್ಸ್. ಮೇ ಬಿ ಇವತ್ತಿನ ಕ್ಲಾರಿಟಿ ಇಲ್ವೋ, ಜಾಬ್ ಇಲ್ಲದೆ ಇರ್ಬೋದು, ಅಥವಾ ಯು ಡು ನಾಟ್ ಹ್ಯಾವ್ ಕ್ಲಾರಿಟಿ ಇನ್ ಯೋರ್ ಕೆರಿಯರ್, ಆರ್ ಯು ಮೇ ನಾಟ್ ನೋ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಆರ್ ವಾಟ್ ಯು ಆರ್ ಡೂಯಿಂಗ್. ಸೊ what I say is, give yourself time. Maybe small next step would be a big sign or a big improvement. So use it that way, or work in that way. Set your mind that way. This is all I wanted to share in my first video. So thank you for listening to me. I know it got quite dark because it's late evening here. I mean, it's almost 6:40 now. And maybe tomorrow I'll do the video quite early, so that ತುಂಬ ಬೆಳಕಿರುತ್ತೆ, it would be maybe better. What I say, suggest is, ಆರಾಮಾಗಿರಿ. ಐ ಮೀನ್, ಆರಾಮಾಗಿರಿ ಇನ್ ದ ಸೆನ್ಸ್, ಎಲ್ಲ ಇದೆ, ಇವಳಿಗೆ ಆರಾಮ್ ಜಾಬ್ ಇದೆ, ಸೊ ಈ ಥರ ಹೇಳ್ತಾಳೆ, ಹಂಗಲ್ಲ. ನಿಮಗೆ ಬಿ ಕೈಂಡ್ ಟು ಯುವರ್ ಸೆಲ್ಫ್. ತುಂಬ ಇದು ಮಾಡ್ಕೋಬೇಡಿ, ತುಂಬ ಎಂಗ್ಸೈಟಿ ಫೀಲ್ ಮಾಡ್ಕೋಬೇಡಿ. ಏನೇ ಇದ್ರೂ ಎಲ್ಲದಕ್ಕೂ ಸೊಲ್ಯೂಷನ್ ಇರುತ್ತೆ. ಯು ಹ್ಯಾವ್ ಆಲ್ ದ ಸೊಲ್ಯೂಷನ್ಸ್ ವಿತ್ ಯು ಕ್ಯಾನ್ ಟಾಕ್ ಟು ದ team or talk to your friend, talk to your network, figure out things. ಆರಾಮಾಗಿ ಟೈಮ್ ಕೊಡಿ, ಎಲ್ಲ ಒಳ್ಳೆಯದಾಗುತ್ತೆ. ಆ್ಯಂಡ್ ನಾನು ಐ ಕಮ್ ಅಪ್ ವಿತ್ ಇವನ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮೇ ಬಿ. ಬಟ್ ವಾಟ್ ಐ ಸಜೆಸ್ಟ್ ಈಸ್, ನಿಮ್ಗೆ ಏನಾದರೂ ಸಜೆಷನ್ಸ್ ಬೇಕು, ಅಥವಾ ಇಫ್ ನಾನು ಏನಾದರೂ ಸ್ವಲ್ಪ ಸ್ಮಾಲ್ ಹೆಲ್ಪ್ ಆಗ್ತೀನಿ, ಅಥವಾ ಏನಾದರೂ ನಂದು ಅಡ್ವೈಸ್ ವರ್ಕ್ ಆಗ್ಬೋದು ಅಂತ ಅನ್ಸಿದ್ರೆ, or anything you need, you ping me. I mean, suggestion about anything, you can ping me on Instagram. My channel name is Uru and Beyond. And maybe ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಅವಾಗ ಹೇಳ್ತೀನಿ ದಟ್ ಏನಕ್ಕೆ ಈ ಥರ ಟೈಟಲ್ ಅಂತ. ಆ್ಯಂಡ್ or you can comment. And yeah, maybe my channel will grow in a good way. So I'm hoping for better things ahead. So thank you so much for watching and staying till here. Please take care of yourself. Please be kind to your family. Please be kind to yourself and love yourself. Be your own favorite person. So lots and lots of love, and see you soon. ಆರಾಮಾಗಿರಿ, ಖುಷಿಯಾಗಿರಿ. So we meet soon in this channel. Yeah, take care. Bye bye.